ಸುಭಿ, ನೀನು ತಲೆ ತಗ್ಗಿಸ್ಕೊಂಡು ಸ್ಕೂಲಿಗೆ ಹೊರಟಿದ್ಯಾ? ಆದ್ರೆ ವಾಪಸ್ ಬರುವಾಗ ನೀನು ನಿನ್ನ ತಲೆ ಎತ್ತಿ ಬರಬೇಕು. ಅದನ್ನೇ ನಾನು ಬಯಸೋದು. ಸುಭಿ ಯಾವತ್ತೂ ತಲೆ ತಗ್ಸೋ ಅಂತ ಕೆಲಸ ಮಾಡಲ್ಲ. ಹುಟ್ಟು ಹಬ್ಬದ ದಿನ ನೀ ಎಂತ ಸಮಸ್ಯೆಯಲ್ಲಿ ಸಿಕ್ಕಾಕ್ಸಿದ್ಯಾ ಭಗವಂತ. ಸುಭಿ, ಸುಭಿ. ಚಿಕ್ಕಮ್ಮ, ಜಾತ್ರೆ ಮೈದಾನದಲ್ಲಿ ನಡೆದಿದ್ದ ವಿಷಯ ಪ್ರಿನ್ಸಿಪಲ್ಗೆ ಏನಾದ್ರೂ ಗೊತ್ತಾಗಿದ್ಯಾ? ಗೊತ್ತಿಲ್ಲ, ನನ್ಗೂ ಹಾಗೆ ಅನ್ನಿಸ್ತಾ ಇದೆ. ಈಗ ಏನ್ ಮಾಡೋದು ಚಿಕ್ಕಮ್ಮ? ನೀನ್ ಹೆದರ್ಕೋಬೇಡ, ನೆನ್ಪಿಡ್ಕೋ, ನೀನ್ ಯಾವುದೇ ತಪ್ಪು ಮಾಡಿಲ್ಲ. ಯಾರೇನೇ ಕೇಳಿದ್ರು ಸುಮ್ನಿರೋದಿಕ್ಕೆ ನಾನು ನಿನಗೆ ಹೇಳಿದ್ದೆ ಅಲ್ವಾ. ಇವತ್ತು ನಾನೇ ನಿನಗೆ ಹೇಳ್ತಿದ್ದೀನಿ, ನಡೆದಿರೋ ವಿಷಯನೆಲ್ಲ ಹೇಳ್ಬಿಡು. ಅಲ್ಲಿ ರಿಚರ್ಡ್ಸನ್ ಸಾಹೇಬ್ರು ಬಂದ್ರು ಬರಬಹುದು. ನೀನ್ ಬೇಕಂತಾನೆ ಅವ್ರ ಮೇಲೆ ಮಣ್ಣೆರ್ಚಿದ್ದಲ್ಲ, ಅಬ್ದುಲ್ ಕಾಕಾನ ಕಾಪಾಡೋದಿಕ್ಕೆ ಎರ್ಚಿದ್ದು ಅಂತ ಸತ್ಯ ಹೇಳು. ಶರತಣ್ಣ, ನಾನೇ ಚಿಕ್ಕಮ್ಮಂಗೆ ಹೇಳಿದ್ದೆ. ಚಿಕ್ಕಮ್ಮ, ಶರತಣ್ಣಂಗೂ ಈ ವಿಷಯ ಗೊತ್ತಿದೆ. ಶರತಣ್ಣನೇ ಹೇಳಿದ್ದು ನಾನು ಯಾವ್ದೇ ತಪ್ಪು ಮಾಡಿಲ್ಲ ಅಂತ. ಹೌದು, ಈ ಧೈರ್ಯನೇ ಬೇಕಾಗಿತ್ತು. ನೀನ್ ಹೆದ್ರಲ್ಲ ಅಂತ ಮಾತು ಕೊಡು. ಚಾರ್ಲ್ಸ್ ಹೇಳಿದ್ದ ಅಲ್ವಾ ಭಾರತೀಯರು ಹೇಡಿಗಳು ಅಂತ. ಅವನು ಹೇಳಿದ್ದು ತಪ್ಪು ಅಂತ ಸಾಬೀತ್ ಮಾಡು. ಚಿಕ್ಕಮ್ಮನ ಮಾತು ವಿಚಿತ್ರವಾಗಿದೆಯಲ್ಲ. ಮೊದಲು ಇವರು ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಹೆದ್ರೋದಿಲ್ಲ ಚಿಕ್ಕಮ್ಮ. ಹೋಗು, ಹೋಗಿ ರೆಡಿ ಆಗೋ. ಶರತ್, ನೀನು ಹೋಗ್ತಿದ್ಯಲ್ವಾ? ನೀನ್ ಅಲ್ಲಿದ್ರೇನೆ ಒಳ್ಳೇದು. ಭಾವನವ್ರಿಗೆ ಅವ್ರು ಏನೇನ್ ಹೇಳ್ತಾರೋ ಏನೋ, ಆದ್ರೂ ಅವ್ರು ಸುಮ್ನೆ ಬಿಡಲ್ಲ. ಹೌದು ಚಿಕ್ಕಮ್ಮ, ಎಲ್ಲಾ ಕಡೆ ಅರೆಸ್ಟ್ಗಳು ನಡೀತಾ ಇದೆ. ಈ ನಡುವೆ ಕೋಲ್ಕತ್ತಾ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಮೊದಲನೇ ಸಲ ಕಟಕ್ನಲ್ಲಿ ಇಂಥ ಸಭೆ ನಡೆದಿರೋದ್ರಿಂದ ಅದರ ಪರಿಣಾಮನೂ ಇರಬೇಕಲ್ವಾ. ರಿಚರ್ಡ್ಸನ್ ಸಾಹೇಬ್ರು ಯಾರ ಮಾತು ಕೇಳಲ್ಲ. ಸುಭಿ ಇದನ್ನ ಬೇಕಂತಲೇ ಮಾಡಿದಾನೆ ಅಂತ ಯೋಚಿಸ್ತಾರೆ. ನೀನ್ ಅವ್ರಿಗೆ ಅರ್ಥ ಮಾಡ್ಸು, ಸುಭಿ ಯಾವುದೇ ಅನ್ಯಾಯ ಮಾಡಿಲ್ಲ ಅಂತ. ರಿಚರ್ಡ್ಸನ್ ಸಾಹೇಬ್ರು ಇವನಿಗೆ ಯಾವುದೇ ಶಿಕ್ಷೆ ಕೊಡದೇ ಇರೋ ತರ ಮಾತಾಡ್ಬೇಕು. ಚಿಕ್ಕಮ್ಮ ಹೀಗೆ ಯಾಕೆ ಮಾತಾಡ್ತಿದ್ದಾರೆ? ರಿಚರ್ಡ್ಸನ್ ಸಾಹೇಬ್ರ ಬಗ್ಗೆ, ಹೊರಗಿನ ಜಗತ್ತಿನ ಬಗ್ಗೆ ಚಿಕ್ಕಮ್ಮಂಗೆ ಇಷ್ಟೆಲ್ಲ ಹೇಗ್ ಗೊತ್ತು? ಶರತ್ಗೇನಾದ್ರೂ ನನ್ ಮೇಲೆ ಅನುಮಾನ ಬಂದಿದ್ಯಾ? ಅನಂತ್ಗೂ ನನಗೂ ಸಂಬಂಧ ಇತ್ತು ಅನ್ನೋದು ಶರತ್ ಗೊತ್ತು. ಹಾಗೆ ಅನಂತ್ ಸ್ವದೇಶಿ ಚರ್ಚೆಗೆ ಹೋಗ್ತಿದ್ದ ಅನ್ನೋದು ಶರತ್ ಗೊತ್ತಲ್ವಾ? ಅವನ್ ಬೇರೆ ಏನಾದ್ರೂ ಅರ್ಥ ಮಾಡ್ಕೊಂಡ? ಶರತ್, ನೀನ್ ಹೋಗಿ ರೆಡಿ ಆಗು. ಶರತ್ ಹೇಳ್ದ ಕೋಲ್ಕತ್ತಾದಲ್ಲಿ ಬಹಳ ಜನರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ. ಅನಂತ್ ಕೂಡ ಕೋಲ್ಕತ್ತಾಗೆ ಹೋಗ್ತಿದ್ದಾನೆ. ಅನಂತ್ ಯಾವ ಪರಿಸ್ಥಿತಿಯಲ್ಲಿದ್ದಾನೋ ಏನೋ. ನಡಿ, ಇವತ್ ನಾನು ನಿನಗೆ ಬುದ್ಧಿ ಕಲಿಸ್ತೀನಿ. ಸ್ವದೇಶಿಗಳಾದ್ರೆ ಏನಾಗುತ್ತೆ ಅಂತ. ನಿನ್ನ ಹಿಡಿಯೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಗೊತ್ತಾ? ಎಷ್ಟು ಸಲ ಪೊಲೀಸವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ? ಪೊಲೀಸ್ ಅವನು ವೇಷ ಬದಲಾಯಿಸ್ಕೊಂಡು ನನ್ನನ್ನು ಹಿಡಿದ್ಬಿಟ್ಟ. ನಾನಿನ್ನೂ ಎಚ್ಚರಿಕೆಯಲ್ಲಿರ್ಬೇಕಾಗಿತ್ತು. ಹೇಗಾದ್ರೂ ಮಾಡಿ ನಾನು ಇವನಿಂದ ತಪ್ಪಿಸ್ಕೊಳ್ಳೇಬೇಕು. ಬನ್ನಿ ಭೂಪೇಂದ್ರ, ಬನ್ನಿ ಕುತ್ಕೊಳ್ಳಿ. ಅರವಿಂದ್ ಅಣ್ಣ ವಾಪಸ್ ಬಂದ್ರ? ಯಾಕೆ, ಏನಾಯ್ತು? ಅರವಿಂದ್ ಅಣ್ಣನ ಬಗ್ಗೆ ತುಂಬಾ ಚಿಂತೆ ಆಗ್ತಾ ಇದೆ. ಕಟಕ್ಕಲ್ಲಿ ಎಲ್ಲಾ ಕಡೆನೂ ಗೂಢಚಾರರೇ ಇದ್ದಾರೆ. ಕಟಕ್ನಲ್ಲಿ ಗೂಢಚಾರರಿದ್ದಾರ? ಅವ್ರು ಹೋಗಿರೋದು ಅಲ್ಲಿಗೆ ಅಲ್ವಾ? ಬ್ರಿಟಿಷರಿಗೆ ವಂದೇ ಮಾತರಂ ಪತ್ರಿಕೆಯಲ್ಲಿ ಬರೆಯೋದು ಅರವಿಂದ್ ಅಣ್ಣನೇ ಅನ್ನೋ ಸಂದೇಹ ಈಗಾಗಲೇ ಬಂದಿದೆ. ಪೊಲೀಸರು ಖಂಡಿತ ಅವರನ್ನ ಹುಡುಕ್ತಾ ಇರ್ತಾರೆ. ಪೊಲೀಸ್? ಕೇಳಿಸ್ಕೊಂಡ್ಯಾ? ನಿಮ್ಮಣ್ಣನ ಪೊಲೀಸವ್ರು ಹುಡುಕ್ತಿದಾರಂತೆ. ಅದ್ಕೆ ಅಣ್ಣ ದೇಶಕ್ಕಾಗಿ, ದೇಶದ ಜನರಿಗಾಗಿ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ. ಮತ್ ನಾನು ಅವ್ರಿಗೆ ಏನು ಅಲ್ವಾ?
ಅವರು ನಿನ್ನೆಯಿಂದ ಮನೆಗೆ ಬಂದಿಲ್ಲ. ಈಗ ನಾನು ಅವ್ರ ಬಗ್ಗೆ ಚಿಂತನೆ ಮಾಡೋ ಹಾಗಿಲ್ವಾ? ನೀನೇ ಹೇಳು. ಹೆದರಬೇಡಿ ಅದಕ್ಕೆ. ಅಣ್ಣನಂತಹ ವ್ಯಕ್ತಿ ಯಾರೇ ಗಂಡನಾಗಿರ್ತಾರೋ ಅವ್ರ ಹೆದರೋ ಅವಶ್ಯಕತೆ ಇಲ್ಲ. ಬ್ರಿಟಿಷರ ವಿರುದ್ಧನೇ ಮಾತಾಡ್ತೀಯ ನೀನು? ಸಭೆ ಮಾಡ್ತೀರಾ? ಪಿಕೆಟಿಂಗ್, ವಿದೇಶಿ ವಸ್ತುಗಳ ಬಹಿಷ್ಕಾರ, ಪ್ರತಿಯೊಂದು ಕೆಲ್ಸಕ್ಕೂ ಶಿಕ್ಷೆ ಸಿಗುತ್ತೆ ನಿನಗೆ. ಯಾವ ವಿದೇಶಿ ಜನರು ನಮ್ಮ ದೇಶದ ಹಣದಿಂದ ನಿಮ್ಮಂತವ್ರ ಕೈಗೆ ಪಿಸ್ತೂಲ್ ಕೊಟ್ರೆ ನಮ್ಮ ದೇಶದವ್ರನ್ನೇ ಸಾಯಿಸ್ತೀರಾ ನೀವು? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಮ್ಮ ದೇಶದ ಹಣದಿಂದಲೇ ಖರೀದಿ ಮಾಡಿರೋ ಪಿಸ್ತೂಲಿನ ಗುಂಡೇಟಿನ ರುಚಿ ನೋಡ್ತೀನಿ ನೀನು. ಒಂದೇ ಮಾತರಂ. ನೀನೀಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅನಂತ್, ನೀನೇನಿಲ್ಲಿ? ನಿನ್ನೆ ಕಟಕ್ನಲ್ಲಿ ಇದ್ಯಲ್ವಾ? ಹೌದು, ನಾನು ಅಲ್ಲೇ ಇದ್ದೆ. ಅರವಿಂದ್ ಅಣ್ಣ ವಾಪಸ್ ಬಂದ್ರ? ಇಲ್ಲ, ಅವ್ರ ಬಗ್ಗೆ ಇಲ್ಲಿವರೆಗೂ ಯಾವ ವಿಷಯನೂ ಬಂದಿಲ್ಲ. ನೀನು ವಾಪಸ್ ಬಂದಾಯ್ತು, ಆದ್ರೆ ಅಣ್ಣ ಇನ್ನು. ಅನಂತ್, ಏನಾಯ್ತು? ನೀನು ಹುಷಾರಾಗಿದ್ಯಾ ತಾನೆ? ಏನಾಯ್ತು ಹೇಳು. ಯಾಕಿಷ್ಟು ಗಾಬರಿ ಆಗಿದ್ಯಾ? ಪೊಲೀಸ್. ಪೊಲೀಸ್? ಎಲ್ಲಿದ್ದಾರೆ ಪೊಲೀಸ್? ಬರೋವಾಗ ಪೊಲೀಸ್ ಇವನ್ನ ಹಿಡ್ಕೊಂಡಿದ್ದಂತ. ಇವನು ಅವನಿಗೆ ಹೊಡೆದು ತಪ್ಪಿಸ್ಕೊಂಡ. ಅಂದ್ರೆ ನೀನು ಅವನ್ನ ಸಾಯಿಸೇ ಬಿಟ್ಯಾ? ಇಲ್ಲ ಇಲ್ಲ, ಯಾವ ಕೈಯಿಂದ ನನ್ನನ್ನು ಹಿಡಿದಿದ್ನೋ ಆ ಕೈಯನ್ನ ತಿರುಗಿಸಿ ಮುರಿದಾಕ್ ಬಂದಿದ್ದೀನಿ. ಇವನೀಗ ಕಣ್ಮರೆಯಾಗಿಡ್ಬೇಕು. ನಾವೀಗ ಸಮಿತಿಗೆ ಹೋಗೋಣ, ನಡಿ. ಬೇಡ, ಅಲ್ಲಿ ಹೋಗೋದ್ ಬೇಡ. ಸಮಿತಿ ಮುಂದೆನೆ ಗೂಢಚಾರರು ನಿಂತ್ಕೊಂಡಿದ್ದಾರೆ. ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಎಲ್ರೂ ಮನೆಗೆ ಬನ್ನಿ. ಅನಂತ್ ನಮ್ ಜೊತೆ ಮನೆಗೆ ಬರ್ತಾನೆ. ನನ್ ನಿಮ್ಮನೆಗೆ ಬರೋದಾ? ಅನಂತ್, ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ತಾನೆ. ಅಂದ್ಮೇಲೆ ಸಂಕೋಚ ಯಾಕೆ? ಇಲ್ಲಿರೋದು ಒಳ್ಳೇದಲ್ಲ. ಮನೆಗೆ ಹೋಗೋಣ. ಪೊಲೀಸ್ನವ್ರು ಯಾವಾಗ ಬೇಕಾದ್ರೂ ಬರಬಹುದು. ಅನಂತ್, ಇವನನ್ನ ಬೇಗ ಮನೆಗೆ ಕರ್ಕೊಂಡು ಹೋಗೋಣ. ಇಲ್ಲಿ ಒಂದ್ ಕ್ಷಣ ನಿಂತ್ಕೊಂಡ್ರು ಅಪಾಯನೇ. ಬನ್ನಿ, ನಿಧಾನ. ಅನಂತ್, ಔಷಧಿ ತಗೋ. ಅಣ್ಣ, ನಾನು ಹೇಳೋದೇನಂದ್ರೆ ನೀವೊಂದ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾವೆಲ್ಲರೂ ಇಲ್ಲೇ ಇದೀವಲ್ಲ ಅನಂತ್ ಅವ್ರನ್ನ ನೋಡ್ಕೊಳ್ಳೋದಕ್ಕೆ. ಹಾ ಅರವಿಂದಣ್ಣ, ನೀವ್ ಒಳಗೋಗಿ. ನೀವು ತುಂಬಾ ಸುಸ್ತಾಗಿದ್ದೀರಾ ಅನ್ಸುತ್ತೆ. ನಾವಿಲ್ಲಿ ನೋಡ್ಕೋತೀವಿ. ನಾವೀಗ ಡಾಕ್ಟರ್ನ ಕರಿಬೇಕು. ಬೇರೆ ಯಾವ್ದೇ ದಾರಿ ಇಲ್ಲ. ಆದ್ರೆ ಯಾವ ಡಾಕ್ಟರ್ನ ಕರೆಯೋದು? ಅನಂತ್ ಹಿಂದೆ ಗೂಢಚಾರಿಗಳು ಬಿದ್ದಿದ್ದಾರೆ. ಅದು ಅಲ್ಲದೆ ಇವನು ಪೊಲೀಸರ ಪಿಸ್ತೂಲನ್ನೇ ಕಿತ್ಕೊಂಡು ಬಂದಿದ್ದಾನೆ. ನಾವೇನಾದ್ರೂ ಒಂದು ಉಪಾಯ ಮಾಡ್ಲೇಬೇಕೀಗ. ಬಾರಿಂದ್ರ, ಹೀಗೆ ಪಟ್ಟಿ ಇಡೋದ್ರಿಂದ ಜ್ವರ ಇಳಿಯತ್ತೆ ಅಂತ ನನ್ಗಂತೂ ಅನ್ಸ್ತಾ ಇಲ್ಲ. ನೀನ್ ಅವಾಗ ಹಣೆಗೆ ನೀರ್ ಹಾಕ್ತಾ ಇರು. ಜ್ವರ ಕಡಿಮೆ ಆಗ್ಬೋದೇನೋ. ಸರೋಜಾ, ನೀನ್ ಇಲ್ಲೇ ಇರು. ಅಣ್ಣ, ನೀವೊಂದ್ಸಲ ಅದಕ್ಕೆ ಹತ್ರ ಮಾತಾಡಿ. ಅವ್ರು ತುಂಬಾನೇ ಚಿಂತೆಲಿದ್ದಾರೆ. ಏನಾಯ್ತು ಸುಭಿ? ಹೋಗೋಣ, ನಾವು ತಡ ಮಾಡ್ತಿದೀವಿ. God, please show me the way. How can I save this child? How can I save Subhash? These Indians are not punctual at all. ಸರ್, ಅವರು ಹೆದರಿದ್ದಾರೆ. ನೀನು ಹೆದರಬೇಡ ಸುಭಿ. ನೀನ್ ಯಾವ ತಪ್ಪನ್ನು ಮಾಡಿಲ್ಲ. ಅಪ್ಪಂಗೆ ಎಲ್ಲ ವಿಷಯನೂ ಹೇಳು. ಅಪ್ಪನ್ನ ಕರೀಲ? ಅಪ್ಪ ನಂಗ್ ಬೈತಾರೆ. ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಮಿಸ್ಟರ್ ಯಂಗ್ ನಮ್ಮನ್ನ ಇಲ್ಲಿಗೆ ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಮಿಸ್ಟರ್ ಯಂಗ್ ಅವ್ರ ಚೇಂಬರ್ ಅಲ್ಲಿ ಈ ವಿಷಯದ ಬಗ್ಗೆ ಮಾತೇನಾದ್ರೂ ಬಂದ್ರೆ ಆಗ ಅಪ್ಪಂಗೆ ಎಲ್ಲಾನು ಗೊತ್ತಾಗತ್ತೆ. ಎಲ್ರ ಮುಂದೆ ಗೊತ್ತಾಗೋ ಬದಲು ನೀನೇ ಸ್ವತಃ ಅಪ್ಪಂಗೆ ಈ ವಿಷಯ ಹೇಳಿದ್ರೆ ಆಗ ಅವರು ಖುಷಿ ಪಡ್ತಾರೆ, ಕೋಪ ಮಾಡ್ಕೊಳ್ಳಲ್ಲ. ಅಪ್ಪನ್ನ ಕರೀಲ? ಏನ್ ಹೇಳ್ಬೇಕು ಅಂತಿದ್ದೆ ಸುಭಾಷ್?
ಸುಭಾಷ್, Oh, Subhash, today you will learn a lesson. ಅಪ್ಪ, ನಿನ್ನೆ ಜಾತ್ರೆ ಮೈದಾನದಲ್ಲಿ ನಾನ್ ಸುಭಾಷ್ ಬಾಯಿಂದಲೇ ನಡೆದಿರೋ ವಿಷಯನ ಕೇಳಬೇಕು. ಹೇಳು ಸುಭಾಷ್. ನಾನೇ ಮಣ್ಣೆರ್ಚಿದ್ದು ಮತ್ತೆ ನಾನೇ ಅಬ್ದುಲ್ ಕಾಕನ ಕಾಪಾಡೋದಕ್ಕಾಗಿ ಮಣ್ಣೆರ್ಚಿದ್ದು. ಇವೆರಡರಲ್ಲೂ ಬಹಳ ವ್ಯತ್ಯಾಸ ಇದೆ. ಎರಡು ನಿಜಾನೇ, ಆದ್ರೆ ನಿಜಾನ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಕಲಿಯೋ ಅವಶ್ಯಕತೆ ಇದೆ. ನಡ್ದಿರೋ ವಿಷಯನೆಲ್ಲ ಹೇಳ್ಬಿಡು. ನೀನ್ ಬೇಕಂತಾನೆ ಅವ್ರ ಮೇಲೆ ಮಣ್ಣೆರ್ಚಿದ್ದಲ್ಲ, ಅಬ್ದುಲ್ ಕಾಕನ ಕಾಪಾಡೋದಿಕ್ಕೆ ಎರ್ಚಿದ್ದು ಅಂತ ಸತ್ಯ ಹೇಳು. ನಿನ್ನೆ ಜಾತ್ರೆ ಮೈದಾನದಲ್ಲಿ ಅಬ್ದುಲ್ ಕಾಕನ್ ಮೈ ಮೇಲೆ ಒಂದು ಕುದುರೆ ಬಂದ್ಬಿಡ್ತಿತ್ತು. ಮತ್ತೆ ಆ ಕುದುರೆ ಮೇಲಿದ್ದವರು ರಿಚರ್ಡ್ಸನ್ ಸಾಹೇಬ್ರು. ಅಬ್ದುಲ್ ಕಾಕನ ಕಾಪಾಡೋದಿಕ್ಕೋಸ್ಕರ ಒಂದ್ ಹಿಡಿ ಮಣ್ಣನ್ನ ನಾನು ಆ ಕುದುರೆ ಕಡೆಗೆ ಎರ್ಚಿದೆ. ಆದ್ರೆ ಅದು ರಿಚರ್ಡ್ಸನ್ ಸಾಹೇಬ್ರ ಕಣ್ಣಿಗೆ ಬಿದ್ಬಿಡ್ತು. ನಿನ್ನೆ ಶರತ್ ಅಣ್ಣ ಹೇಳಿದ್ರು ನಾನು ಯಾವ್ದೇ ತಪ್ಪು ಮಾಡಿಲ್ಲ ಅಂತ. ಯಾರನ್ನಾದ್ರೂ ಕಾಪಾಡೋದ್ ತಪ್ಪ? ನೀವೇ ಹೇಳಿ. ಅಪ್ಪ, ಅದೇನು ಅಂದ್ರೆ ಸುಭಿ ನನಗೆ ಎಲ್ಲಾ ವಿಷಯನೂ ಹೇಳಿದ್ದ. ನಾನೇ ಅವನ್ಗೆ ಮಾತು ಹೇಳಿದ್ದೆ. ಸುಭಿ, ನೀನೇನಾದ್ರೂ ಈ ಕೆಲಸ ಮಾಡದೇ ಇದ್ದಿದ್ರೆ ಅಬ್ದುಲ್ ಕಾಕಂಗೆ ತುಂಬಾ ಏಟಾಗ್ತಿತ್ತು ಅಂತ. ಅಪ್ಪ, ನಾನು ಇವನ್ ಜೊತೆ ಮಿಸ್ಟರ್ ಎಂಗೂರ್ ಚೇಂಬರ್ಗೆ ಬರಲ್ಲ. ಅಣ್ಣ, ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಮಿಸ್ಟರ್ ಯಂಗ್. Come in, Mr. Bose. Please be seated, Mr. Bose. ಥ್ಯಾಂಕ್ ಯು. Where is your son? ಸುಭಾಷ್ ಎಲ್ಲಿದ್ದಾನೆ? Please call him. ನನ್ನಿಂದಾಗಿ ರಿಚರ್ಡ್ಸನ್ ಸಾಹೇಬ್ರು ಅಪ್ಪನ ಹತ್ರ ಹೇಗೆಲ್ಲ ಮಾತಾಡ್ತಿದ್ದಾರೆ. ನಾನೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. Mr. Bose, ಸುಭಾಷ್ ಇಲ್ಲಿಗೆ ಬಂದಿದ್ದಾನ? ನಾವು ಅವನನ್ನ ಇಲ್ಲಿಗೆ ಕರೀಬಹುದಾ? ಮೇ ಐ ಕಮ್ ಇನ್, ಸರ್? Subhash, come in, my boy. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಯಂಗ್. ನಿಮ್ ಪರ್ಮಿಷನ್ ಇಲ್ಲದೆ ನನ್ನ ಮಗ ಶರತ್ ಚಂದ್ರ ಬೋಸ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಯು ನೋ ಹಿಮ್. ಈಸ್ ಯು ಎಕ್ಸ್ ಸ್ಟೂಡೆಂಟ್. Yes, I know him very well, Mr. Bose. He was a brilliant student. ಜಾನಕಿನಾಥ್ ಅವರೇ, ನಿನ್ನೆ ನಾನು ಯಾಕೆ ನಿಮ್ಮ ಮನೆಗೆ ಬಂದಿದೆ ಅಂತ ಗೊತ್ತಿದೆ ತಾನೆ? ಒಬ್ಬ ಚಿಕ್ಕ ಹುಡುಗ ಸಾಹೇಬ್ರ ಕಣ್ಣಿಗೆ ಮಣ್ಣೆರ್ಚಿರೋ ಬಗ್ಗೆ ಹೇಳಿದ್ದೆ, ನೆನಪಿದೆ ತಾನೆ? ಈಗ ಏನಾಗುತ್ತೆ ಸರ್? ನನ್ನ ಈ ಸ್ಕೂಲಿಂದ ರೆಸ್ಟಿಕೇಟ್ ಮಾಡ್ತಾರಾ? ನಾನು ಏನ್ ಮಾಡ್ಲಿ? ನಾನು ಅಬ್ದುಲ್ ಕಾಕನ ಕಾಪಾಡ್ಬೇಕು ಅಂತ ಹೀಗ್ ಮಾಡ್ದೆ ಅಷ್ಟೇ. ಇವ್ರಿಗೆ ಈ ವಿಷಯನ ಹೇಗ್ ಹೇಳಿ? ಅಪ್ಪ ನನ್ನ ಬಗ್ಗೆ ಏನ್ ಅಂದ್ಕೊಂಡಿದಾರೋ, ಏನ್ ಯೋಚನೆ ಮಾಡ್ತಿದಾರೋ? ಮಿಸ್ಟರ್ ಬೋಸ್, ಸುಭಾಷ್ ಏನು ಮಾಡಿದಾನೆ ಅಂತ ನಿಮಗೆ ಗೊತ್ತಿದೆ. ಇಲ್ಲಿಗೆ ಬರೋಕ್ ಮೊದಲು ಗೊತ್ತಾಯ್ತು. Mr. Bose, I must say, it's very unfortunate. ಸುಭಾಷ್ ನಿಂದ ಈ ರೀತಿಯ ಬಿಹೇವಿಯರ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಬ್ಸಲ್ಯೂಟ್ಲಿ ರೈಟ್ ಮಿಸ್ಟರ್ ಯಂಗ್. ಸುಭಾಷ್ ತಪ್ಪು ಮಾಡಿದ್ದಾನೆ. ಮಿಸ್ಟರ್ ಬೋಸ್, ನೀವೊಬ್ರು ಪಬ್ಲಿಕ್ ಲೀಡರ್. ಮತ್ ನಿಮಗೆ ಗೊತ್ತಿರಬೇಕು ಸುಭಾಷ್ ಮಾಡಿರೋ ಕ್ರೈಮ್ಗೆ ಎಂಥ ಪನಿಷ್ಮೆಂಟ್ ಸಿಗುತ್ತೆ ಅಂತ.
ಸುಭಾಷ್ನ ಸ್ಕೂಲಿಂದ ರಸ್ಟಿಕೇಟ್ ಮಾಡಬೇಕು. ಮಿಸ್ಟರ್ ಯಂಗ್, ನಿಮಗ್ ಗೊತ್ತಿದ್ಯಾ ಸುಭಾಷ್ ಈ ಕೆಲಸ ಯಾಕೆ ಮಾಡ್ದ, ಅವನ್ ಜಾತ್ರೆ ಮೈದಾನಕ್ಕೆ ಯಾಕೆ ಹೋದ ಅಂತ? ಜಾನಕಿನಾಥ್ ಅವರೇ, ಆ ವಿಷಯ. ಮಿಸ್ಟರ್ ಮುಕುಂದ್, ಲೆಟ್ ಮಿ ಫಿನಿಶ್. ಮಿಸ್ಟರ್ ಯಂಗ್, ಮಿಸಸ್ ಯಂಗ್, ಮಿಸ್ಟರ್ ರಿಚರ್ಡ್ಸನ್, ಸುಭಾಷ್ ನಿನ್ನೆ ಆ ಜಾತ್ರೆ ಮೈದಾನಕ್ಕೆ ಹೋಗಿದ್ದು ಅವನನ್ನ ಕರೆದಿರೋದಕ್ಕೆ. ಅವನ್ ಇಷ್ಟಪಟ್ಟಲ್ಲ. ಅವನ್ ಕ್ಲಾಸ್ಮೇಟ್ ಚಾರ್ಲ್ಸ್ ಸ್ಕೂಲ್ನ ನಿಯಮಗಳನ್ನ ಮುರಿದು ಆ ಜಾತ್ರೆ ಮೈದಾನಕ್ಕೆ ಹೋಗಿ ಓಟ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿದ್ದ. ಮತ್ತೆ ಚಾರ್ಲ್ಸ್ ಯಾರಂದ್ರೆ ರೆಸ್ಪೆಕ್ಟೆಡ್ ಆಫೀಸರ್ ಮಿಸ್ಟರ್ ರಿಚರ್ಡ್ಸನ್ ಅವ್ರ ಮಗ. ಕ್ಯಾನ್ ಯು ಕಾಲ್ ಚಾರ್ಲ್ಸ್ ಪ್ಲೀಸ್? ಅಪ್ಪ ಏನ್ ಮಾಡ್ತಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. G1, please call Charles. Yes, sir. ಥ್ಯಾಂಕ್ ಯು ಮಿಸ್ಟರ್ ಯಂಗ್. ನನಗೆ ಗೊತ್ತಿತ್ತು ಅಪ್ಪ, ನೀವು ನ್ಯಾಯ ಅನ್ಯಾಯದ ಬಗ್ಗೆ ಸರಿಯಾಗಿ ಯೋಚನೆ ಮಾಡೋರು. ಸುಭಿ ಮಾಡಿರೋ ಕೆಲ್ಸನ ನೀವು ತಪ್ಪು ತಿಳಿಯಲ್ಲ ಅಂತ ನನಗ್ ಗೊತ್ತಿತ್ತು. ನಾವಿಲ್ಲೇ ನ್ಯಾಯ ಅನ್ಯಾಯದ ವಿಷಯ ಮಾತಾಡೋದು ಒಳ್ಳೇದು ಮಿಸ್ಟರ್ ಯಂಗ್. ನೀವು ಸುಭಾಷ್ನ ಏನ್ ಕೇಳಬೇಕು ಕೇಳಬಹುದು. ನಾನಿವತ್ತು ನಿಜ ಹೇಳ್ತೀನಿ. ನಂಗೆ ಅಣ್ಣ ಹೇಗ್ ಹೇಳ್ಕೊಟ್ಟಿದ್ರೋ ಹಾಗೆ ಹೇಳ್ತೀನಿ. ಸುಭಾಷ್, ನೀನು ನೆನ್ನೆ ಸ್ಕೂಲಲ್ಲಿ ಯಾರಿಗೂ ಹೇಳದೆ ಹೊರಟು ಹೋಗಿದ್ದೆ, ರೈಟ್? ಚಾರ್ಲ್ಸ್ ನನ್ನ ಜಾತ್ರೆ ಮೈದಾನಕ್ಕೆ ಕರೆದಿದ್ದ, ಅದಕ್ಕೆ ನಾನು ಹೋಗಿದ್ದು. ಇದನ್ನು ನಾನು ನಿಮ್ಗೆ ಹೇಳಿದ್ದು ಮಿಸ್ಟರ್ ಯಂಗ್. ಪ್ಲೀಸ್, ನನ್ನ ಡ್ಯೂಟಿ ಮಾಡೋದಕ್ಕೆ ಬೇರೆ ಮಿಸ್ಟರ್ ಬೋಸ್. ಸುಭಾಷ್, did you throw something on Mr. Richardson's face? ಹಾ ಸುಭಾಷ್, ಹೇಳು. ನಿನ್ನೆ ಜಾತ್ರೆ ಮೈದಾನದಲ್ಲಿ ನೀನೇ ತಾನೇ ಸಾಹೇಬ್ರ ಕಣ್ಣಿಗೆ ಮಣ್ಣೆರ್ಚಿದ್ದು. ನೀನ್ ನಿಜಾನೇ ಹೇಳ್ಬೇಕು. ಸುಭಾಷ್ ನಿಜಾನೇ ಹೇಳ್ತಾನೆ ಮಿಸ್ಟರ್ ಘೋಷ್. ಸುಭಾಷ್, ಹೇಳು. ಸುಭಾಷ್, ನೀನೀಗ ಸತ್ಯ ಹೇಳಿದ್ರು ನಾನ್ ನಿನ್ನ ಕಾಪಾಡೋಕಾಗೋದಿಲ್ಲ. ನನಗೆ ಗೊತ್ತಿದೆ ನೀನು ಸತ್ಯನೇ ಹೇಳ್ತೀಯ ಅಂತ. ಗಾಡ್ ಸೇವ್ ದಿಸ್ ಚೈಲ್ಡ್, ಸೇವ್ ದಿಸ್ ಆನೆಸ್ಟ್ ಸೋಲ್. Those who are brave, they always look up. ನಾನ್ ಬೇಕು ಅಂತ ಯಾರ ಮೇಲೂ ಮಣ್ಣೇರ್ಸ್ಲಿಲ್ಲ ಸರ್. ಅಬ್ದುಲ್ ಕಾಕನ್ ಮೇಲೆ ಒಂದ್ ಕುದುರೆ ಬಂದ್ಬಿಡ್ತಿತ್ತು. ಅದನ್ನ ಹೇಗ್ ತಡೆಯೋದು ಅಂತ ಗೊತ್ತಾಗ್ದೆ ನಾನು ಹೀಗ್ ಮಾಡ್ಬಿಟ್ಟೆ ಸರ್. But that's a criminal offense. Mr. Bose, ನಿಮ್ಮ ಮಗ ಸ್ವದೇಶಿಯರ್ ತರ ಮಾತಾಡ್ತಿದ್ದಾನೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ರಿಚರ್ಡ್ಸನ್, ನಮ್ಮ ಮನೆಯಲ್ಲಿ ಯಾರು ಕೂಡ ಈ ರೀತಿ ಮಾತಾಡೋದಿಲ್ಲ. ಒಬ್ಬ ವ್ಯಕ್ತಿಯನ್ನ ಕಾಪಾಡೋ ಪ್ರಯತ್ನ ಮಾಡೋದು, ಸತ್ಯದ ಜೊತೆ ನಿಲ್ಲೋದು, ಇದೇ ಸ್ವದೇಶಿಯರ ಧರ್ಮ ಅಲ್ಲ. ಸ್ವದೇಶಿಯರಿಗಿರೋದು ಕೇವಲ ಒಂದೇ ಧರ್ಮ, ತಪ್ಪು ಮಾಡೋದು. ಸುಭಾಷ್, ನೀನು ತಪ್ಪು ಮಾಡಿದ್ಯಾ. ಅಲ್ಲದೆ ನೀನು ಜಾನಕಿನಾಥ್ ಅವರ ಮಗ. ಈಗ ನಿನಗೆ ಬಹಳ ಕಠಿಣ ಶಿಕ್ಷೆನೇ ಆಗ್ಬೇಕು. ಹಾಗಾದ್ರೆ ಚಾರ್ಲ್ಸ್ಗೂ ಶಿಕ್ಷೆ ಆಗ್ಬೇಕು ಸರ್. ಚಾರ್ಲ್ಸ್ ಸುಭಾಷ್ನ ಜಾತ್ರೆ ಮೈದಾನಕ್ಕೆ ಕರೀದೇ ಇದ್ದಿದ್ರೆ ಅವನು ಹೋಗ್ತಿರ್ಲಿಲ್ಲ. ರೋನೋ ದತ್, ಅವನು ಸಂಬಂಧದಲ್ಲಿ ಸುಭಾಷ್ಗೆ ಮಾವ, ಒಂದೇ ಕ್ಲಾಸಲ್ಲಿ ಓದ್ತಾರೆ. ಚಾರ್ಲ್ಸ್ಗೆ ಮೈತ್ರಿ ಸಭೆ ನಡೀತಿರೋದು ಗೊತ್ತಿತ್ತು ಅಂತ ಅವನೇ ಹೇಳಿದ್ದು. ರೋನೋ ಮಾತ್ರ ಅಲ್ಲ, ಕ್ಲಾಸಲ್ಲಿರೋ ಬೇರೆ ಮಕ್ಕಳು ಇದೇ ಮಾತು ಹೇಳ್ತಿದ್ದಾರೆ. ಇದರಿಂದ ಸಾಬೀತಾಗೋದೇನೆಂದ್ರೆ ಅವನು ಸುಭಾಷ್ನ ಪ್ರವೋಕ್ ಮಾಡಿದ್ದ. ಚಾರ್ಲ್ಸ್ ಹೇಗೋ ಇಲ್ಲೇ ಇದ್ದಾನೆ. ಅವನೇನು ಮಾಡ್ದ ಅಂತ ಅವನೇ ಹೇಳಬೇಕು. ಟೆಲ್ ಅಸ್ ಚಾರ್ಲ್ಸ್, ಟೆಲ್ ಅಸ್.
ವಾಟ್ ನಾನ್ ಸೆನ್ಸ್! ಚಾರ್ಲ್ಸ್ ಯಾಕೆ ಸುಭಾಷ್ನ ಪ್ರವೋಕ್ ಮಾಡ್ತಾನೆ? Please calm down, Mr. Richardson. Take your seat. What is going on in the school? Mr. Richardson. ಮಿಸ್ಟರ್ ಯಂಗ್, ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟ್ಲಿ ಸುಭಾಷ್ನ ರೆಸ್ಟಿಕೇಟ್ ಮಾಡಿ, ರೈಟ್ ನಾವ್. ಸ್ವಲ್ಪ ತಾಳ್ಮೆ ಇರಲಿ ಮಿಸ್ಟರ್ ರಿಚರ್ಡ್ಸನ್. ನೀವು ಮತ್ತೆ ರೆಸ್ಟ್ರಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಮಿಸ್ಟರ್ ಯಂಗ್ ಹತ್ರ ಏನು ಹೇಳಬೇಕಾಗಿದೆ. ಮಿಸ್ಟರ್ ಯಂಗ್, ನಿಮ್ಗೂ ಚೆನ್ನಾಗಿ ಗೊತ್ತಿದೆ, ನಾನು ನನ್ನ ಎಲ್ಲ ಮಕ್ಕಳನ್ನು ಈ ಸ್ಕೂಲ್ಗೆ ಸೇರಿಸಿದ್ದೀನಿ. ಮತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಸ್ಕೂಲ್ ಡಿಸಿಪ್ಲಿನ್. ಮತ್ತೆ ನೀವೆಲ್ಲ ಇಲ್ಲೇ ಇರ್ಬೇಕಾದ್ರೆ ಸುಭಾಷ್ ಸ್ಕೂಲಿಂದ ಹೊರಗಡೆ ಹೇಗೆ ಹೋಗೋಕ್ ಸಾಧ್ಯ? ಆದ್ರೂ ಹೀಗಾಗಿದೆ ಅಂತಂದ್ರೆ ನಾನ್ ನಿಮ್ ಸ್ಕೂಲ್ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಆದ್ರೆ ನಾನ್ ಹಾಗೆ ಮಾಡಲ್ಲ. ಯಾಕಂದ್ರೆ ನನ್ ದೃಷ್ಟಿಯಲ್ಲಿ ಸ್ಕೂಲು ಎಲ್ಲದಕ್ಕಿಂತ ಪವಿತ್ರವಾದ ಜಾಗ. ನಮ್ ದೇಶದಲ್ಲಿ ಶಿಕ್ಷಣ ಸಂಸ್ಥೆ, ಶಿಕ್ಷಕರ ಪಾತ್ರ ಮತ್ತೆ ಗೌರವ ಮಕ್ಕಳ ಅಪ್ಪ ಅಮ್ಮನ್ಗಿಂತ ಕಡಿಮೆ ಏನಲ್ಲ. ಮತ್ತೆ ಈ ಸ್ಕೂಲಲ್ಲೂ ಅದು ಹಾಗೆ ಇತ್ತು. ಆದ್ರೆ ಈಗ ಏನಿಸ್ತಾ ಇದೆ ಅಂದ್ರೆ ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ಇಲ್ದೇ ಇದ್ರೆ ರೆಸ್ಟ್ರಿಕೇಶನ್ ಬಗ್ಗೆ ಮಾತೇ ಬರ್ತಿರ್ಲಿಲ್ಲ. ಅದು ನಿಮ್ ಮುಂದೆನೆ. ನೀವೇ ಹೇಳಿ, ನಮ್ ಸುಭಾಷ್ ಮೊದಲು ಯಾವತ್ತಾದ್ರೂ ಸ್ಕೂಲ್ ಡಿಸಿಪ್ಲಿನ್ ಬ್ರೇಕ್ ಮಾಡಿದ್ದಾನಾ? Not really. ಆದ್ರೆ ನೆನೆ ಮಿಸ್ಟರ್ ಯಂಗ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ಗೂ ನಿಮ್ ಮಾತಿನ ಮಧ್ಯೆ ಬರಬೇಕು ಅಂತೇನಿಲ್ಲ. ಅಫ್ಕೋರ್ಸ್ ನಿನ್ನೆ ಏನಾಗಿತ್ತು ಅದ್ರ ಬಗ್ಗೆ ನನ್ಗೂ ಬಹಳ ದುಃಖ ಇದೆ. ಅದು ಅಲ್ಲದೆ ಈಗ ಹೊರಗಡೆ ಏನೇನೋ ಗಲಾಟೆ ನಡೀತಾ ಇದೆ. ಕೆಲವರಿಗೆ ಸರ್ಕಾರ ಕೊಡಲ್ಲ ಅನ್ನೋ ಅಧಿಕಾರನೇ ಬೇಕಾಗಿದೆ. ಆದ್ರೆ ಇದು ಹೊರಗಿನ ಪ್ರಪಂಚದ ರಾಜನೀತಿ ಅಲ್ವಾ? ಅದ್ರ ಪರಿಣಾಮ ಸ್ಕೂಲಲ್ಲಿ ಯಾಕಾಗ್ಬೇಕು? ನಿಮ್ ದೃಷ್ಟಿಯಲ್ಲಿ ಸುಭಾಷ್ ಮತ್ತೆ ಚಾರ್ಲ್ಸ್ ಒಂದೇ ತಾನೆ? ಎಸ್ ಮಿಸ್ಟರ್ ಬೋಸ್, ನನ್ನ ದೃಷ್ಟಿಯಲ್ಲಿ ಇಬ್ರು ಒಂದೇ. ಒಂದ್ ವೇಳೆ ಸುಭಾಷ್ಗೆ ಪನಿಷ್ ಮಾಡಿದ್ರೆ ಚಾರ್ಲ್ಸ್ಗೂ ಕೂಡ ಪನಿಷ್ ಮಾಡ್ಬೇಕಾಗತ್ತೆ. ನೀವು ಚಾರ್ಲ್ಸ್ ನ ಪನಿಷ್ ಮಾಡ್ತೀರಾ ಮಿಸ್ಟರ್ ಯಂಗ್? ಮಿಸ್ಟರ್ ಬೋಸ್, ನಿಮಗ್ ಚೆನ್ನಾಗಿ ಗೊತ್ತಿದೆ ಸುಭಾಷ್ ಏನ್ ಮಾಡಿದಾನೋ ಅದು ದೊಡ್ಡ ಕ್ರಿಮಿನಲ್ ಒಫೆನ್ಸ್ ಅಂತ. ಅವನು ಕೇವಲ ನನ್ನ ಕಣ್ಣಿಗೆ ಮಣ್ಣೆರ್ಸ್ಲಿಲ್ಲ, ಅವನು ಬ್ರಿಟಿಷರಿಗೆ ಇನ್ಸಲ್ಟ್ ಮಾಡಿದಾನೆ. ಇಟ್ಸ್ ಎ ಕ್ರಿಮಿನಲ್ ಒಫೆನ್ಸ್. ಒಫೆನ್ಸ್ ನ ಮೊದಲು ಪ್ರೂವ್ ಮಾಡ್ಬೇಕಾಗತ್ತೆ ಮಿಸ್ಟರ್ ರಿಚರ್ಡ್ಸನ್. ಸುಭಾಷ್ ಸತ್ಯ ಹೇಳಿದ್ದಾನೆ. ಅವನು ಸ್ವದೇಶ ಜೊತೆ ಸೇರ್ಕೊಂಡು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾನೆ ಅನ್ನೋದಕ್ಕೆ ನಿಮ್ ಹತ್ರ ಎವಿಡೆನ್ಸ್ ಏನೂ ಇಲ್ಲ. ಹಾಗಾಗಿ ಕಾನೂನಿನ ಪ್ರಕಾರ ನೀವು ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಆಗೋದೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನೀವು ಆಗ್ಲೇ ಅವನ ಅರೆಸ್ಟ್ ಮಾಡಿರ್ತಿದ್ರಿ. ನಾನಿಲ್ಲಿ ಪಬ್ಲಿಕ್ ಲೀಡರ್. ಇಷ್ಟಾದ್ಮೇಲೂ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ನಾನು ಸುಮ್ನೆ ಅಂತೂ ಕೂರೋನಲ್ಲ. ಅಪ್ಪ ನನ್ನ ಕಾಪಾಡೋದಿಕ್ಕೋಸ್ಕರ ನನ್ನ ಪರವಾಗೆ ಮಾತಾಡ್ತಿದ್ದಾರೆ. ಜಾನಕಿನಾಥ್ ಅವರು ತಮ್ಮ ವಕೀಲಿ ಬುದ್ಧಿಯಿಂದ ಎಲ್ಲರ ಬಾಯಿನೂ ಮುಚ್ಚಿಸ್ಬಿಟ್ರು. ಮಿಸ್ಟರ್ ಯಂಗ್, ದೇಶದಲ್ಲಿ ಸಂಕಷ್ಟ ಬಂದಾಗ ಜನರಿಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಆಗಿದೆ. ಸುಭಾಷ್ ನಿನ್ನೆ ಏನ್ ಮಾಡಿದ್ನೋ ಅದರಿಂದ ನಮ್ ಕುಟುಂಬದ ಸದಸ್ಯರ ಒಬ್ಬರ ಪ್ರಾಣ ಉಳಿದಿದೆ. ಇದರಲ್ಲಿ ಯಾವುದೇ ರಾಜಕಾರಣನೂ ಇಲ್ಲ. ಇಷ್ಟಾದ್ಮೇಲೂ ಸುಭಾಷ್ಗೆ ಶಿಕ್ಷೆ ಕೊಡ್ಲೇಬೇಕು ಅಂತಿದ್ರೆ ಆಗ ನಾನು ಬೇರೆ ರೀತಿ ಯೋಚನೆ ಮಾಡ್ಬೇಕಾಗತ್ತೆ. ಮೊದಲು ಈ ಸ್ಕೂಲ್ ಮಕ್ಕಳ ಮಧ್ಯೆ ಈ ರೀತಿ ಚರ್ಚೆ ಯಾವತ್ತೂ ಆಗ್ತಿರ್ಲಿಲ್ಲ. ಮತ್ತೆ ಈಗ ಯಾಕಾಗ್ತಿದೆ? ಮಕ್ಕಳಿಗೆ ಏನ್ ಶಿಕ್ಷಣ ಕೊಡ್ಬೇಕು ಅಂತ ನಾವು ದೊಡ್ಡವರಾಗಿ ಮರಿತಾ ಇದೀವಾ? ಮಿಸ್ಟರ್ ಬೋಸ್, ಐ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ನಾನು ಕೂಡ ಸುಭಾಷ್ನ ಸೇವ್ ಮಾಡಬೇಕು ಅಂತಿದ್ದೀನಿ ಮಿಸ್ಟರ್ ಬೋಸ್. ಸರ್, ಸ್ಕೂಲಲ್ಲಿ ನಮ್ಮ ಸುಭಾಷ್ ಸ್ಟಡೀಸ್ ಅಲ್ಲಿ ಫಸ್ಟ್ ಇದ್ದಾನೆ. ನಮ್ ಸುಭಾಷ್ ನಂಬರ್ ನೋಡಿದ್ರೆ ಅವನನ್ನ ರೆಸ್ಟಿಕೇಟ್ ಮಾಡಕ್ಕಾಗತ್ತಾ? Certainly not. ನಾನು ಒಂದು ಸೊಲ್ಯೂಷನ್ ಹೇಳಬೇಕು ಅಂತಿದ್ದೀನಿ. ಸುಭಾಷ್ ಅಂಡ್ ಚಾರ್ಲ್ಸ್, ನಿಮಗೆ ಗೊತ್ತಿದೆ ಸದ್ಯದಲ್ಲೇ ಒಂದು ಮೆರಿಟ್ ಸ್ಕಾಲರ್ಶಿಪ್ ಟೆಸ್ಟ್ ನಡೆಯೋದಿದೆ ಅಂತ. ಸುಭಾಷ್, ನೀನು ಪ್ರೂವ್ ಮಾಡಬೇಕು ನಿಜವಾಗ್ಲೂ ನೀನು ಮೆರಿಟೋರಿಯಸ್ ಅಂತ. ನೀನು ಅಕಾಡೆಮಿಕ್ಸ್ ಅಂಡ್ ಸ್ಪೋರ್ಟ್ಸ್ ಎರಡರಲ್ಲೂ ಫಸ್ಟ್ ಬರಬೇಕಾಗತ್ತೆ. ಆಗ್ಲೇ ನೀನು ಈ ಸ್ಕೂಲಲ್ಲಿ ಇರೋಕ್ ಸಾಧ್ಯ. ಸುಭಾಷ್ ಸ್ಪೋರ್ಟ್ಸ್ ನಲ್ಲಿ ಫಸ್ಟ್ ಬರೋದಾ? ಇಂಪಾಸಿಬಲ್. ಸರ್, ಇದು ಸರಿ ಅಲ್ಲ ಸರ್. ಐ ಆಮ್ ಸಾರಿ. ಆದ್ರೆ ಈ ಸ್ಕೂಲ್ನ ಒಬ್ಬ ಎಕ್ಸ್ ಸ್ಟೂಡೆಂಟ್ ಆಗಿ ನನಗಿದು ಸರಿ ಅನ್ನಿಸ್ತಾ ಇಲ್ಲ. ವೆರಿ ಅನ್ಫೇರ್. ನೀವೆಲ್ಲ ವೆರಿ ಚೀಪ್ ಪೀಪಲ್. ಕವರ್ಡ್ಸ್. ನನಗೆ ಗೊತ್ತಿದೆ ನಿನ್ಗೆ ಓಡೋ ತಾಕತ್ ಇಲ್ಲ. ಸೋತೋಗ್ತೀಯಾ. ಚಾಲೆಂಜ್ ಒಪ್ಕೊಳ್ಳೋ ಮೊದಲು ಥಿಂಕ್ ಅಬೌಟ್ ಇಟ್. ನಾನು ಫಸ್ಟ್ ಬರ್ತೀನಿ ಶರತಣ್ಣ. ನಾನು ಫಸ್ಟ್ ಬರಲೇಬೇಕು. ಮತ್ತೆ ನಾನು ಹೆದ್ರಲ್ಲ. ನಾನು ಫಸ್ಟ್ ಬಂದೇ ಬರ್ತೀನಿ.
ಸೊ ಸುಭಾಷ್, ನೀನು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀಯಾ? ಎಸ್, ಐ ಆಮ್ ಅಕ್ಸೆಪ್ಟಿಂಗ್ ದ ಚಾಲೆಂಜ್. ಸುಭಾಷ್, ಏನ್ ಹೇಳ್ತಿದ್ಯಾ ನೀನು? ನೀನ್ ಚಾರ್ಲ್ಸ್ ಜೊತೆ ಸ್ಪೋರ್ಟ್ಸ್ ಅಲ್ಲಿ ಹೇಗ್ ಗೆಲ್ಲಕ್ ಸಾಧ್ಯ? ನೀನೇನು ಹೇಳ್ಬೇಡ, ನಾನು ಮಾತಾಡ್ತೀನಿ. Fair enough. Let Subhash prove himself. ನಾನು ಅವನನ್ನ ಫಾರ್ಗಿವ್ ಮಾಡ್ತೀನಿ. ನನ್ನ ಸನ್ ಚಾರ್ಲ್ಸ್ ಜೊತೆ ಯಾರು ಕಂಪೀಟ್ ಮಾಡಕ್ಕಾಗಲ್ಲ. And ಒಬ್ಬ ಇಂಡಿಯನ್ ನೆವರ್. ಮೃಣಾಲಿನಿ, ಮಿನಾಲ್, ನೀನ್ ತುಂಬಾ ಚಿಂತೆಯಲ್ಲಿದ್ದೆ ಅಂತ ಸರೋಜ ಹೇಳ್ತಿದ್ಲು. ನಾನು ಚಿಂತೆ ಮಾಡೋದ್ರಿಂದ ಏನ್ ಬದಲಾಗತ್ತೆ? ನನಗೆ ನಿನ್ ಸಮಸ್ಯೆ ಅರ್ಥ ಆಗತ್ತೆ ಮಿನಾಲ್, ಆದ್ರೆ ಈ ವಿಷಯ ನಿಂಗೂ ಗೊತ್ತು. ನಾವು ಮಾಡಿರೋ ಶಪಥ ಇದೆಯಲ್ಲ, ನಮ್ ಭಾರತ ಮಾತೆ ಕಾಲಿಗೆ ಬ್ರಿಟಿಷರು ಹಾಕಿರೋ ಬೇಡಿ ಇನ್ನೂ ಹಾಗೇ ಇದೆ. ಅವಳನ್ನ ಬಿಡುಗಡೆ ಮಾಡೋ ಶಪಥ. ಆ ಶಪಥದ ಮುಂದೆ ಮಿಕ್ಕಿದ್ದೆಲ್ಲ ತುಂಬಾ ಚಿಕ್ಕದು ಅನ್ನೋ ಭಾವನೆ ಬರುತ್ತೆ. ನನ್ ಚಿಂತೆ ಕೂಡ ಚಿಕ್ಕದೆ ಅಲ್ವಾ? ಮಿನಾಲ್, ನಾನು ನಿನ್ ಚಿಂತೆನ ಚಿಕ್ಕದು ಅಂತ ಹೇಳ್ತಾ ಇಲ್ಲ. ಆದ್ರೆ ನೀನೇನಾದ್ರೂ ನಮ್ ದೇಶ ಈಗಿರೋ ಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಆಗ ನೀನು ನನ್ ಬಗ್ಗೆ ಮಾತ್ರ ಖಂಡಿತ ಚಿಂತೆ ಮಾಡಲ್ಲ. ಅನಂತ್ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾನೆ. ಅವನು ನನ್ ಚಿಕ್ಕಮ್ಮನ್ ಮಗ ಅಂತ ಎಲ್ರಿಗೂ ಗೊತ್ತಿದೆ. ಅವನ್ ಕೆಲಸ ಮುಗಿತಿದ ಹಾಗೆ ಅವನು ಇಲ್ಲಿಂದ ಹೊರಡ್ತಾನೆ. ಎಲ್ಲಿ ನನ್ ಪೆನ್ ಕಾಣಿಸ್ತಾ ಇಲ್ಲ? ಮಿನಾಲ್, ನೀನ್ ನನ್ ಪೆನ್ ನೋಡಿದ್ಯಾ? ಅಲ್ಲಿ ನನ್ನ ಕ್ಷಮಿಸ್ಬಿಡಿ. ನಿಮ್ ಬಗ್ಗೆ ನನಗೆ ತುಂಬಾನೇ ಚಿಂತೆ ಆಗ್ತಾ ಇದೆ. ಆದ್ರೆ ಈಗ ನನ್ನ ಹತ್ರ ಬೇರೆ ಯಾವ ಉಪಾಯನೂ ಇಲ್ಲ. ನಾನು ಎಲ್ಲಿದ್ದೀನಿ? ಇದು ಅನುಶೀಲನ ಸಮಿತಿ ಅಲ್ಲ. ಹೌದು, ಇದು ಸಮಿತಿ ಅಲ್ಲ. ಇದು ಅಣ್ಣನ ಮನೆ, ಕಾಲೇಜ್ ಸ್ಟ್ರೀಟ್. ಅರವಿಂದ್ ಅಣ್ಣ ಇಲ್ಲಿಗೆ ಕರ್ಕೊಂಡ್ ಬಂದ್ರು. ಯಾವ್ದಾದ್ರೂ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನನ್ನಿಂದ ಅನುಶೀಲನ ಸಮಿತಿ ಜನರಿಗೆ ಅಪಾಯ ಆಗುತ್ತೆ, ಅರವಿಂದ್ ಅಣ್ಣನಿಗೂ ಅಪಾಯ ಆಗುತ್ತೆ. ನೀನಿಲ್ಲಿ ಕೂತ್ಕೋ, ಬಾ, ಆರಾಮ ಕೂತಿರು. ನಾನು ಅಣ್ಣನ್ ಕರ್ಕೊಂಡು ಬರ್ತೀನಿ. ಭೂಪೇಂದ್ರನು ಇಲ್ಲಿಗೆ ಬರ್ತಿದ್ದಾರೆ. ಅರವಿಂದ್ ಅಣ್ಣ ಯಾವುದೇ ಕಾರಣಕ್ಕೂ ನನ್ನನ್ನು ಇಲ್ಲಿಂದ ಹೋಗಕ್ ಬಿಡಲ್ಲ. ನನ್ನಿಂದ ಸಮಿತಿಲಿರೋರೆಲ್ರಿಗೂ ಅಪಾಯ ಆಗುತ್ತೆ, ಅರವಿಂದ್ ಅಣ್ಣನಿಗೂ ಅಪಾಯ ಆಗುತ್ತೆ. ನಾನು ಈಗ್ಲೇ ಇಲ್ಲಿಂದ ಹೋಗ್ಬೇಕು. ನನ್ನನ್ನ ಕ್ಷಮಿಸ್ಬಿಡಿ ಅರವಿಂದ್ ಅಣ್ಣ. ನನಗುಳ್ದಿರೋದು ಇದೊಂದೇ ದಾರಿ. Let Subhash prove himself. ನಾನು ಅವನನ್ನ ಫಾರ್ಗಿವ್ ಮಾಡ್ತೀನಿ. ನನ್ನ ಸನ್ ಚಾರ್ಲ್ಸ್ ಜೊತೆ ಯಾರು ಕಂಪೀಟ್ ಮಾಡಕ್ಕಾಗಲ್ಲ. And ಒಬ್ಬ ಇಂಡಿಯನ್ ನೆವರ್. Charles, get ready and start your practice. ಯಾರಿಗೆ ಸ್ಕಾಲರ್ಶಿಪ್ ಸಿಗುತ್ತೋ ಅವರು ಸ್ಕೂಲಲ್ಲಿ ಇರ್ತಾರೆ. ಅಂಡರ್ಸ್ಟ್ಯಾಂಡ್? ಬಟ್ ಸರ್, ಶರತ್, ಸುಭಾಷ್ ತಾನೇ ಈ ಚಾಲೆಂಜ್ ಒಪ್ಕೊಂಡಿದ್ದಾನೆ. ಎಸ್ ಮ್ಯಾಮ್. ಸುಭಾಷ್ ಕಾಂಟ್ ರನ್. ಅವನು ಸೋತ್ ಹೋಗ್ತಾನೆ. ಅವನಿಂದ ಏನೂ ಆಗಲ್ಲ. ಅವನು ಹೆದರುತ್ತಾನೆ. ದ ಬ್ರಿಟಿಷ್ ವಿಲ್ ವಿನ್. ನಮ್ಮಲ್ಲಿ ಒಬ್ಬ ತನ್ನ ಸ್ವಾಭಿಮಾನನೇ ಕಳ್ಕೊಂಡಿದ್ದಾನೆ. ಇನ್ನೊಬ್ಬ ಒಳ್ಳೆ ದಿನ ಬರೋ ಹಾಗೆ ಪ್ರಯತ್ನ ಮಾಡ್ತಿದ್ದಾನೆ. ತಮ್ಮ ನಿಯಂತ್ರಣ ಯಾರಿಗಿರೋದಿಲ್ವೋ ಅವನನ್ನ ಬೇರೆಯವರು ಆಳ್ತಾರೆ. ಮುಕುಂದ್ನಂತಹ ವ್ಯಕ್ತಿಗಳು ಜನರ ದಾರಿನೇ ತಪ್ಪಿಸ್ತಿದ್ದಾರೆ. ನಾವಿನ್ ಹೊರಡ್ಬೋದ ಮಿಸ್ಟರ್ ಯಂಗ್? Yes, please. You may go. ಥ್ಯಾಂಕ್ ಯು. ಸುಭಾಷ್, ಶರತ್, ಬಾಸುಬಿ. ಭಾರತೀಯರು ಹೇಡಿಗಳಲ್ಲ ಅಂತ ನಾನು ಪ್ರೂವ್ ಮಾಡ್ಲೇಬೇಕು. ಮಾಡೇ ಮಾಡ್ತೀನಿ. ವಂದೇ ಮಾತರಂ, ವಂದೇ ಮಾತರಂ. ಅನಂತ್ ಎಲ್ಲಿ ಹೊರಟದ? ಅನಂತ್ ಬಾಗ್ಲು ತೆರೆದಿದೆ. ಅನಂತ್ ಹೊರಟೋಗಿರ್ಬೇಕು. ಈ ಪರಿಸ್ಥಿತಿಯಲ್ಲಿ ತುಂಬಾ ದೂರ ಹೋಗಿರಲ್ಲ. ನಡಿ, ಕರ್ಕೊಂಡ್ ಬರೋಣ.
ಊಟಕ್ಕೆ ಕರೀತಿದ್ದಾರೆ. ಅಣ್ಣ, ಅನಂತ ಅವ್ರು ಎಲ್ಲಿ ಹೋದ್ರು? ಹೊರಟೋದ್ರಾ? ಈ ಸ್ಥಿತಿಲಿ ಇವರೆಲ್ಲ ಆತುರದಲ್ಲಿ ಯಾಕಿಂತ ತೀರ್ಮಾನ ತಗೋತಾರೆ? ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಇವ್ರು ಮಾಡೋ ಇಂಥ ಚಿಕ್ಕ ತಪ್ಪಿಂದಲೇ ದೊಡ್ಡ ಕಷ್ಟನ ಎದುರಿಸಬೇಕಾಗತ್ತೆ. ವ್ಯವಸ್ಥಿತ ರೀತಿಯಲ್ಲಿ ಆಂದೋಲನ ಮಾಡಬೇಕಾಗತ್ತೆ ಅನ್ನೋದನ್ನ ಇವ್ರು ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ. ಇಲ್ಲಿ ತಪ್ಪಾಗೋದಕ್ಕೆ ಒಂಚೂರು ಅವಕಾಶ ಕೊಡಬಾರ್ದು. ಇಂಥ ಶಿಕ್ಷಣಕ್ಕೋಸ್ಕರನೇ ಸರಿಯಾದ ನೇತೃತ್ವದ ಅವಶ್ಯಕತೆ ಇದೆ. ಎಲ್ಲಿದ್ದಾನೆ ಅಂಥವನು? ಭಾರತೀಯರು ಹೇಡಿಗಳಲ್ಲ ಅಂತ ನಾನು ಸಾಬೀತ್ ಮಾಡ್ತೀನಿ. ಅಪ್ಪ ನನ್ನ ಹತ್ರ ಹೇಳಿದ್ರು, ನಾವ್ ಯಾರಿಗೇನು ಕಡಿಮೆ ಇಲ್ಲ ಅಂತ. ಚಾರ್ಲ್ಸ್ ಹಾಕಿರೋ ಚಾಲೆಂಜ್ ನಾನು ಒಪ್ಕೊಳ್ಳೇಬೇಕಾಗಿತ್ತು ಅಣ್ಣ. ನನಗೆ ಅರ್ಥ ಆಗ್ತಲ್ಲ ಸುಬಿ, ನೀನ್ ಇಷ್ಟ ದೊಡ್ಡ ಚಾಲೆಂಜ್ ನ ಯಾಕೆ ಒಪ್ಕೊಂಡೆ? ನೀನೀಗ ಓಡಕ್ಕೂ ಆಗಲ್ಲ. ನಮ್ ಕ್ಲಾಸ್ ಅಲ್ಲಿ ಏನ್ ಕಲಿಸ್ತಾರೆ ನಿಂಗ್ ಗೊತ್ತಾ ಅಣ್ಣ? ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಸ್ಕೂಲ್ ನಲ್ಲಿ ನಮ್ಮ ರೆಸ್ಪೆಕ್ಟೆಡ್ ಸರ್, ಮೇಡಮ್, ರಿಚರ್ಡ್ಸನ್ ಸಾಹೇಬ್ರು, ಶರತ್ ಅಣ್ಣ, ಅಪ್ಪ, ಚಾರ್ಲ್ಸ್ ಎಲ್ರ ಎದುರಿಗೆ ನಾನು ಹೇಳಿದ ಮಾತನ್ನ ಖಂಡಿತ ಸಾಬೀತ್ ಮಾಡ್ಲೇಬೇಕು. ಚಾರ್ಲ್ಸ್ ನನ್ ಮೇಲ್ ಮಾಡಿರೋ ಆರೋಪನ ನಾನು ವಿರೋಧ ಮಾಡೇ ಮಾಡ್ತೀನಿ. ಆದ್ರೆ ತುಂಬಾ ಕಷ್ಟದ ಕೆಲ್ಸ ಸುಬಿ. ನೀನ್ ಸೋತೋದ್ರೆ ಭಾವನವರು ತುಂಬಾ ಬೇಜಾರ್ ಮಾಡ್ಕೋತಾರೆ. ಅಷ್ಟ್ ಮಾತ್ರ ಅಲ್ಲ, ಅಪ್ಪನ್ಗೂ ಅವಮಾನ ಆಗುತ್ತೆ. ನೀನು ತಲೆ ತಗ್ಗಿಸ್ಕೊಂಡ್ ಸ್ಕೂಲಿಗೆ ಹೊರಟಿದ್ಯಾ? ಆದ್ರೆ ವಾಪಸ್ ಬರುವಾಗ ನೀನು ನಿನ್ನ ತಲೆ ಎತ್ತಿ ಬರಬೇಕು. Those who are brave, they always look up. ನಾನು ಸ್ಪರ್ಧೆಲ್ ಗೆಲ್ಲೇಬೇಕು. ನಂಗೀಗ ಇದಷ್ಟೇ ಗೊತ್ತಿರೋದು. ನೀನೇ ಗೆಲ್ಬೇಕು. ಅಮ್ಮ, ನೀನು ಪ್ರಯತ್ನ ಮಾಡು ಸುಭಾಷ್. ಈಗ್ಲಿಂದಾನೇ ನೀನು ಅಭ್ಯಾಸ ಮಾಡು. ಖಂಡಿತ ಗೆಲ್ತೀಯ. ನನಗೆ ನಿನ್ ಮೇಲೆ ಭರವಸೆ ಇದೆ ಸುಬ್ಬಿ. ನೀನ್ ಅವ್ರ ಮುಂದೆ ತಲೆ ತಗ್ಸಿಲ್ಲ ಅನ್ನೋದು ಗೊತ್ತಾದ್ಮೇಲೆ ನನಗೆ ತುಂಬಾನೇ ಖುಷಿ ಆಯ್ತು ಸುಭಾಷ್. ಯಾಕೆಂದ್ರೆ ನನ್ನ ಮಕ್ಕಳು ಯಾವತ್ತಿಗೂ ತಲೆ ತಗ್ಸೋಂತ ತಪ್ಪು ಮಾಡಲ್ಲ. ನಾನಾಗ್ಲಿ ನಿಮ್ಮ ತಂದೆಗಾಗ್ಲಿ ನೀನು ಬೇರೆಯವ್ರ ಮುಂದೆ ತಲೆ ತಗ್ಸೋದು ನಮಗ್ ಯಾರಿಗೂ ಇಷ್ಟ ಆಗೋದಿಲ್ಲ. ಅಣ್ಣ, ಸುಭಾಷ್ನ ಈ ಛಲ ನನಗಿಷ್ಟ ಆಯ್ತು. ನನ್ಗನ್ಸುತ್ತೆ ಪ್ರತಿ ಮನುಷ್ಯನಲ್ಲೂ ಏನಾದ್ರೂ ಒಂದ್ ಛಲ ಇರ್ಲೇಬೇಕು. ನಮ್ಮನ್ನ ನಾವು ರೂಪಿಸ್ಕೊಳ್ಳೋ ಛಲ. ಈಗ ನಿಮ್ಮಲ್ಲಿ ಆ ಛಲ ಇಲ್ದೇ ಇದ್ದಿದ್ರೆ ನೀವು ಕೊಡಲಿಯಾದಿಂದ ಕಟ್ಟಕ್ಕೆ ಬಂದು ಇದನ್ನೆಲ್ಲ ಸಾಧಿಸೋಕಾಗ್ತಿತ್ತ ಅಣ್ಣ? ಇಲ್ಲ ಇಲ್ಲ ಜಾನಕಿ, ಈ ಛಲ ಆ ಛಲ ಒಂದೇ ಅಲ್ಲ. ಈ ಛಲ ಸುಭಾಷ್ನ ಪ್ರತೀಕಾರದ ಛಲ ಅಷ್ಟೇ. ನೀನೇನೇ ಹೇಳು ಜಾನಕಿ, ನಾನ್ ನಿನ್ ಮಾತನ್ನ ಒಪ್ಪಕ್ಕಾಗಲ್ಲ. ಸುಭಾಷ್ ಚಿಕ್ಕ ಹುಡುಗ, ಅವನು ಗೊತ್ತಿಲ್ದೆ ತಪ್ಪು ಮಾಡಿರ್ಬೋದು. ಆದ್ರೆ ಅದು ತಪ್ಪೇ ತಾನೆ. ನೀನ್ ಯೋಚಿಸಕ್ಕಾದ್ರೂ ಸಾಧ್ಯನಾ ನಮ್ಮ ಪರಿವಾರದ ಹುಡುಗ ಸುಭಾಷ್ ಒಬ್ಬ ಪೊಲೀಸ್ ಆಫೀಸರ್ ಕಣ್ಣಿಗೆ ಮಣ್ಣೆರ್ಚಿದಾನೆ ಅಂತ? ಶರತ್, ನೀನ್ ಒಂದ್ ಮಾತು ಅವನ್ಗೆ ಹೇಳ್ಬೋದಾಗಿತ್ತಲ್ವಾ? ಅವನ್ ನಿನ್ ಮಾತನ್ನ ಕೇಳ್ತಿದ್ದ. ನಾನು ಅವನ್ಗೆ ಹೇಳ್ಬೋದಿತ್ತು ದೊಡ್ಡಪ್ಪ. ಆದ್ರೆ ಅವರೆಲ್ಲರೂ ಸುಭಿ ಮೇಲೆ ಒತ್ತಡ ಹಾಕ್ತಾ ಇರೋದನ್ನ ನೋಡಿ ಬೇರೆ ಯಾವ ದಾರಿನೂ ಕಾಣ್ಲಿಲ್ಲ. ಅದಕ್ಕೆ ಸುಬಿ ಚಾಲೆಂಜ್ ಅಕ್ಸೆಪ್ಟ್ ಮಾಡದ್ನ? ಬ್ರಿಟಿಷರು ಅವನ್ನ ಸುಮ್ನೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ನೀನು? ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ ಜಾನಕಿ, ಸುಭಾಷ್ ಆಟದಲ್ಲಿ ಗೆದ್ರು ಸರಿ, ಪರೀಕ್ಷೆನಲ್ಲಿ ಫಸ್ಟ್ ಬಂದ್ರು ಸರಿ, ರಿಚರ್ಡ್ಸನ್ ಸುಮ್ನೆ ಇರೋನಂತೂ ಅಲ್ಲ. ನೀನ್ ನೋಡ್ತಾ ಇಲ್ವಾ, ಊರಲ್ಲಿರೋ ಎಲ್ಲಾ ಸ್ವದೇಶಿಗಳನ್ನು ಬಂಧಿಸ್ತಾ ಇದ್ದಾರೆ. ಅವತ್ತು ಯಾರೆಲ್ಲ ಬ್ರಿಟಿಷರ ವಿರುದ್ಧ ಮಾತಾಡಿದ್ರೋ ಅವ್ರು ಯಾರನ್ನೂ ಸುಮ್ನೆ ಬಿಟ್ಟಿಲ್ಲ. ಅವರಲ್ಲೊಬ್ಬ ಮಾತ್ರ ಸಿಕ್ಕಿಲ್ಲ. ಇವ್ರ ಅನಂತ್ ಅವ್ರ ಬಗ್ಗೆನೇ ಹೇಳ್ತಾ ಇರೋದು. ನೋಡ್ತಾ ಇರು, ಅವನು ಆದಷ್ಟು ಬೇಗ ಸಿಕ್ಕಾಕೋತಾನೆ. ಅನಂತ್ ಅವ್ರು ಎಲ್ಲಿದಾರೋ, ಹೇಗಿದಾರೋ? ಅನಂತ್ ಅವ್ರ ಬಗ್ಗೆ ಯಾವ ಸುದ್ದಿನೂ ಬಂದಿಲ್ವಲ್ಲ. ಮಾತೆ ಕಾಳಿ, ಅನಂತ್ ಅವ್ರನ್ನ ಕಾಪಾಡಮ್ಮ. ಅಣ್ಣ, ನಾನ್ ನಿಮ್ ಯಾವ ಮಾತಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ರಿಚರ್ಡ್ಸನ್ ಮತ್ತು ಅವ್ರ ಮಗ ಚಾರ್ಲ್ಸ್ ಯಾವ ರೀತಿ ಭಾರತೀಯರಿಗೆ ಅಪಮಾನ ಮಾಡ್ತಾ ಇದ್ರೋ ಅದನ್ನೇನಾದ್ರೂ ನೀವು ನೋಡಿದಿದ್ರೆ ಖಂಡಿತ ನೀವು ಕೂಡ ಅದನ್ನ ತಡ್ಕೋತಾ ಇರ್ಲಿಲ್ಲ.
ಹೇಳಿಯಪ್ಪ. ಕೋಲ್ಕತ್ತಾದಲ್ಲಿ ನಿಮ್ ಕಾಲೇಜಲ್ಲಿ ಕೂಡ ಇದೇ ರೀತಿ ನಡೆಯುತ್ತಾ? ಕೆಲವು ಸಲ ಈ ರೀತಿ ನಡೀತಾ ಇರುತ್ತೆ, ಆದ್ರೆ ನಾವ್ಯಾರು ಜಾಸ್ತಿ ಮಾತಾಡಲ್ಲ. ಯಾಕಂದ್ರೆ ಭಾರತೀಯರು ಮತ್ತು ಬ್ರಿಟಿಷರ ಮಧ್ಯ ವ್ಯವಹಾರದಲ್ಲಿ ಅಂತರ ಇದೆಯಲ್ಲ. ಯಾರು ರಾಜನೋ ಅವನು ಆಳ್ವಿಕೆ ಮಾಡೋದಿಲ್ವಾ? ಅಣ್ಣ, ಬಹುಶಃ ನನಗೆ ನಿಮ್ ಮಾತು ಸರಿಯಾಗಿ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಆದ್ರೆ ಇದೇ ಬ್ರಿಟಿಷರ ನಿಜವಾದ ಬಣ್ಣ. ಯಾವ ವರ್ಗ ಈ ದೇಶದಲ್ಲಿ ಶಿಕ್ಷಣದ ನಿಯಮ ಮಾಡಿದ್ರು, ಸಾಮಾಜಿಕ ಸುಧಾರಣೆ ತಂದ್ರು, ಅವ್ರು ಇಷ್ಟೊಂದು ಅಸಭ್ಯರಾಗೋಕೆ ಹೇಗೆ ಸಾಧ್ಯ? ಮಿಸ್ಟರ್ ಯಂಗ್ ಅವರು ಯಾವ ಪಕ್ಷಪಾತನೂ ಮಾಡ್ಲೇ ಇಲ್ಲ. ನನ್ನ ಅನುಮಾನ ಏನಂದ್ರೆ ಅವ್ರು ಏನೇನ್ ಮಾಡಿದ್ರು ಅದನ್ನ ರಿಚರ್ಡ್ಸನ್ ಅವರ ಒತ್ತಡದಿಂದ ಮಾಡಿದ್ರು. ರಿಚರ್ಡ್ಸನ್ ಅಂತವರ ಕಾರಣದಿಂದಲೇ ಇತ್ತೀಚೆಗೆ ಬ್ರಿಟಿಷರು ಇಷ್ಟೊಂದು ಹಾಳಾಗಿರೋದು. ನಾವಿದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ಸುತ್ತಪ್ಪ. ಈಗ ಬ್ರಿಟಿಷರು ಸಮಾಜದಲ್ಲಿ ಯಾವ ಸುಧಾರಣೆನೂ ತರ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವ್ರು ನಮ್ಮನ್ನ ಹಿಂಸಿಸಕ್ಕೆ, ಅವಮಾನ ಮಾಡಕ್ಕೆ ಶುರು ಮಾಡಿದ್ದಾರೆ. ರಿಚರ್ಡ್ಸನ್ ನಂತಹ ಜನರು ಕೇವಲ ಕಟಕ್ನಲ್ಲಷ್ಟೇ ಅಲ್ಲ, ಎಲ್ಲ ಜಾಗದಲ್ಲೂ ಇದ್ದಾರೆ. ಶರತ್, ನೀ ಇದೇನ್ ಹೇಳ್ತಾ ಇದೀಯಾ? ಅದು ಅಣ್ಣನ್ ಮುಂದೆ. ಶರತ್ ಮಾತನ್ನ ಎಲ್ಲೋ ಕೇಳ್ದಂಗಿದೆ. ಇವನ್ ಯಾಕೆ ನಮ್ ಹಾಗೆ ಮಾತಾಡ್ತಿದ್ದಾನೆ? ಇವನು ಸ್ವದೇಶಿ ಆಂದೋಲನದಲ್ಲಿ? ಇಲ್ಲ ಇಲ್ಲ, ನಾನು ಯಾಕೆ ಹೀಗೆ ಯೋಚಿಸ್ತಾ ಇದ್ದೀನಿ? ಶರತ್ ಯಾವತ್ತೂ ಅಕ್ಕ ಭಾವನ್ ಮಾತ್ ಮೀರಿ ನಡೆಯೋನಲ್ಲ. ಶರತ್ ಇದೇನ್ ಹೇಳ್ತಾ ಇದೀಯಾ? ನನಗೆ ಅರ್ಥ ಆಗುತ್ತೆ ಇವತ್ತಿನ ಘಟನೆಯಿಂದ ನಿನಗೆ ತುಂಬಾನೇ ಬೇಜಾರಾಗಿದೆ ಅಂತ. ಸುಭಾಷ್ ಮೇಲೆ ಈ ರೀತಿ ಆರೋಪ ಬರುತ್ತೆ ಅಂತ ನಮ್ ಪರಿವಾರದಲ್ಲಿ ಯಾರು ಯೋಚನೆ ಕೂಡ ಮಾಡಿರ್ಲಿಲ್ಲ. ಸತೀಶ್, ಶರತ್ ಯಾವಾಗ್ಲೂ ಹೀಗೇನಾ ಮಾತಾಡೋದು? ಇಲ್ಲ ದೊಡ್ಡಪ್ಪ. ಶರತ್, ನೀನು ಕೋಲ್ಕತ್ತಾದಲ್ಲಿ ಬರೀ ಓದ್ತಾ ಇರ್ತೀಯ, ಇಲ್ಲ ರಾಜಕೀಯ ಸಭೆಗಳಿಗೂ ಹೋಗ್ತಾ ಇರ್ತೀಯ? ಅಲ್ಲಂತೂ ನಿನ್ನನ್ನು ಯಾರು ಕೇಳೋರೇ ಇಲ್ವಲ್ಲ. ಓದೋದನ್ನಷ್ಟೇ ಮಾಡ್ತಿದ್ದೀನಿ ದೊಡ್ಡಪ್ಪ, ಇನ್ನೇನ್ ಮಾಡ್ತೀನಿ? ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಜಾನಕಿ. ಸರಿ ಅಣ್ಣ. ನೋಡೋಣ ಸುಭಾಷ್ನ ಹಣೆಯಲ್ಲಿ ಏನು ಬರ್ತಿದ್ಯೋ. ಅಪ್ಪ ಈಗ ಏನಾದ್ರೂ ಕೇಳಿದ್ರೆ ಏನ್ ಹೇಳೋದು? ನಾನ್ ತಪ್ಪು ಮಾಡ್ಬಿಟ್ಟೆ. ಅಪ್ಪ ಮತ್ತೆ ದೊಡ್ಡಪ್ಪನ ಎದುರಿಗೆ ನಾನು ಹೀಗೆ ಮಾತಾಡಬಾರ್ದಾಗಿತ್ತು. ಶರತ್, ನೀನ್ ದೊಡ್ಡವನಾಗಿದ್ಯಾ. ಚಿಕ್ಕನಿಂದಲೂ ನಾನು ನಿಮ್ಮೆಲ್ರಿಗೂ ಒಂದೇ ಮಾತನ್ನ ಕಲ್ಸಿರೋದು, ಛತ್ರಾನಂ ಅಧ್ಯಾನಂ ತಪಃ. ನೀನ್ ಈಗ್ಲೂ ಕೂಡ ಒಬ್ಬ ವಿದ್ಯಾರ್ಥಿನೇ. ಸುಭಾಷ್ ಒಪ್ಕೊಂಡಿರೋ ಚಾಲೆಂಜು ಅಷ್ಟು ಸುಲಭದಲ್ಲ ಅಂತ ಅವನಿಗೆ ಹೇಳು. ಅವನ್ ಫಸ್ಟ್ ಬರ್ಲೇಬೇಕು, ಸೋಲೋ ಮಾತೆ ಬರಬಾರ್ದು. ನನಗ್ ಸುಭಾಷ್ ಮೇಲೆ ನಂಬಿಕೆ ಇದೆ ಅಪ್ಪ. ಒಂದಿನ ಅವನು ಎಲ್ಲ ವಿಷಯದಲ್ಲೂ ಫಸ್ಟ್ ಬರ್ತಾನೆ. ನಿಮ್ ಮಾತನ್ನ ಉಳಿಸ್ಕೋತಾನೆ ಅಪ್ಪ. ನೀವ್ ನೋಡ್ತಾ ಇರಿ, ಒಂದಿನ ನಾವಷ್ಟೇ ಅಲ್ಲ, ಅವನ ಪರಿಚಯ ಇರೋ ಎಲ್ಲಾ ಜನರು ಸುಭಾಷ್ನಿಂದಾಗಿ ಗೌರವ ಪಡೆಯೋ ಹಾಗಾಗುತ್ತೆ. ಅಣ್ಣ, ಅನಂತ್ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿದ್ದಾನೋ ಗೊತ್ತಾಗ್ತಿಲ್ಲ. ಅವ್ನು ಯಾವಾಗ್ಲೂ ಹೇಳ್ತಿದ್ದ ಅವನು ಕೋಲ್ಕತ್ತಾಗ್ ಬಂದಿರೋದೇ ರಿಚರ್ಡ್ಸನ್ ಸಾಹೇಬ್ರಿಗೆ ಬುದ್ಧಿ ಕಲ್ಸೋದಕ್ಕೆ ಅಂತ. ಒಂದ್ ವೇಳೆ ಅವನು ಅಲ್ಲಿಗೆ ಹೋಗಿರಬಹುದಾ? ಏನ್ ಹೇಳ್ತಾ ಇದೆಯಾ ಬಾರೀಂದ್ರ? ಭೂಪೇಂದ್ರ, ಬಾರೀಂದ್ರ, ನಾವ್ ಹೇಗಾದ್ರೂ ಮಾಡಿ ಅನಂತ್ನ ಹುಡುಕಿ ಕರ್ಕೊಂಡ್ ಬರ್ಲೇಬೇಕು. ಅದು ನಮ್ದೇ ಜವಾಬ್ದಾರಿ ಆಗಿದೆ. ನೀವಿಬ್ರು ಈ ಕೆಲಸನ ಮಾಡಬೇಕು. ನಾನು ಇನ್ ಸ್ವಲ್ಪ ಹೊತ್ತಿನ ನಂತರ ಮಿದ್ನಾಪುರಕ್ಕೆ ಹೊರಡ್ತಾ ಇದ್ದೀನಿ. ನೀವ್ ಮತ್ತೆ ಹೋಗ್ತಾ ಇದ್ದೀರಾ? ಇವತ್ತೇನಾ? ಇದ್ದಕ್ಕಿದ್ದ ಹಾಗೆ ಮಿದ್ನಾಪುರಕ್ಕೆ ಯಾಕೆ? ಹೇಮಚಂದ್ರ ಕನುಂಗು ವಾಪಸ್ ಬಂದಿದ್ದಾರ? ಅವರು ಬಾಂಬ್ನ ಹೇಗೆ ಸಿದ್ಧ ಮಾಡುದು ಅಂತ ಕಲಿಯೋದಕ್ಕೆ ಹೋಗಿದ್ರಲ್ವಾ? ನನ್ಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಹೇಮಚಂದ್ರ ಕನುಂಗು ಒಂದಿಷ್ಟು ಕ್ರಾಂತಿಕಾರಿಗಳಿಗೆ ಜೀವ ತುಂಬಿ ಹೋಗಿದ್ರು. ಅವರೆಲ್ಲ ಒಂದೇ ಕಡೆ ಸಿಗ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿಯಾಗಿ ಮಾತಾಡೋ ಅವಶ್ಯಕತೆ ಇದೆ.
ನಿಮಗ್ ಗೊತ್ತಾ, ಕುದಿರಾಮ್ ಬೋಸ್ ಅನ್ನೋ ಹುಡುಗ ತುಂಬಾ ಚುರುಕಿದ್ದಾನೆ ಅಂತ ಕೇಳ್ಪಟ್ಟಿದ್ದೀನಿ. ನಮ್ ಜೊತೆ ಸೇರ್ಕೋಬೇಕು ಅಂತಿದ್ದಾನ ಅವನು. ಮತ್ತ ಆ ಹುಡುಗ ನಿಜವಾಗ್ಲೂ ಚುರುಕಿದ್ದಾನೆ ಅಂತ ನನಗನ್ಸಿದ್ರೆ ನಾನು ಅವನಿಗೆ ಇನ್ನಷ್ಟು ಬಲ ತುಂಬಿಸೋ ಕೆಲಸ ಮಾಡಬೇಕಾಗಿದೆ. ಹಾಗೆ ಆಗ್ಲಿ. ಬಾರೀಂದ್ರ, ನೀನೀಗ್ಲೇ ಶಸ್ತ್ರ ತಗೊಂಡು ಹೋಗಿರೋ ಆ ಕಟಕ್ನ ಹಿಂಸನ ರಹಸ್ಯವಾಗಿ ಭೇಟಿ ಮಾಡು. ಅನಂತ್ ಅವಳಿಗೆ ರಹಸ್ಯವಾದ ವಿಷಯನ ಹೇಳಿದ್ರು ಹೇಳಿರ್ಬಹುದು. ನೀವು ನಿಮ್ ಕೆಲ್ಸಕ್ಕೆ ಹೊರಡಿ ಅಣ್ಣ. ಅದ್ಕೆ ಇಲ್ಲಿ ಕೇಳಿ ಅದ್ಕೆ. ಅರವಿಂದ್ ಅಣ್ಣ, ನಾನಿನ್ನು ಹೊರಡ್ತೀನಿ. ನೀವ್ ಯಾವ ಕೆಲ್ಸಕ್ಕೆ ಹೋಗ್ತಿದ್ದೀರೋ ಅದನ್ನ ಅದ್ಕೆಗೆ ನೀವೇ ಸ್ವಲ್ಪ ಅರ್ಥ ಮಾಡಿಸಿ. ಬರ್ತೀನಿ. ಅನಂತ್ ಅವ್ರು ಬರೋದಾದ್ರೆ ಈ ಕಡೆಯಿಂದಾನೇ ಬರೋದು. ಆದ್ರೆ ನನ್ಗೆ ಅವ್ರು ಬರೋ ಲಕ್ಷಣನೇ ಕಾಣಿಸ್ತಿಲ್ವಲ್ಲ. ಅವತ್ತು ಯಾರೆಲ್ಲ ಬ್ರಿಟಿಷರ ವಿರುದ್ಧ ಮಾತಾಡಿದ್ರೋ ಅವ್ರು ಯಾರನ್ನೂ ಸುಮ್ಮನೆ ಬಿಟ್ಟಿಲ್ಲ. ಅವರಲ್ಲೊಬ್ಬ ಮಾತ್ರ ಸಿಕ್ಕಿಲ್ಲ. ಈಗ್ಲೂ ಅನಂತ್ ಅವರು ಎಲ್ಲಾದ್ರೂ ಬಚ್ಚಿಟ್ಕೊಂಡಿದಾರ? ಹಾಗೆ ಆಗಿದ್ರೆ ಒಳ್ಳೇದು. ಮಧ್ಯರಾತ್ರಿಲಿ ಕೋಗಿಲೆನಾ? ಯಾರು? ನೀವ್ಯಾರು?